ಹಲೋ ಗೋಡಾಗೋಡ್ತಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ನಾ ಇವತ್ತು ಏನು ಮಾಡಕ್ಕೆ ಹೊಂಟಿವಪ್ಪ ಅಂದ್ರೆ ಮಂಕಿ ಗನ್ ಅಂದರೆ ಏನಂದ್ರೆ ಈ ಹೊಲದಾಗ ನಾವು ಬೆಳೆಗಳನ್ನ ಬೆಳೆದಿರ್ತೀವಿ. ಏನಂದ್ರೆ ನಮ್ಮ ಹಣ್ಣುಗಳು ಗಿಡಗಳಾಗಲಿ ಬೆಳೆಗಳಾಗಲಿ ಅವುಗಳನ್ನ ಪಕ್ಷಿಗಳು ಪ್ರಾಣಿಗಳು ತಿಲ್ಲಕ್ಕೆ ಬಂದೇ ಬರ್ತಾವೆ. ಸೊ ಅವಕ್ಕೆ ನಾವು ಏನೂ ಹಾನಿ ಮಾಡಲ್ಲ ಅಂದ್ರೆ ಅವಕ್ಕೇನು ಹೊಡಿಲಾರ್ದಂಗೆ ಅಥವಾ ಸಾಯಿ ಹೊಡಿಲಾರ್ದಂಗೆ ಅವು ನಮ್ಮ ಬೆಳೆಗಳನ್ನ ನಾವು ರಕ್ಷಣೆ ಮಾಡಬೇಕು. ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ ಮಂಕಿ ಗನ್ ಅಂತ ಯೂಸ್ ಮಾಡ್ತೀವಿ. ಆ ಮಂಕಿ ಗನ್ ಏನು ಮಾಡ್ತದೆ ಅಂದ್ರೆ ಸೌಂಡ್ ಮಾಡ್ತದೆ. ಆ ಸೌಂಡ್ ಮಾಡೋದ್ರಿಂದ ಅವೆಲ್ಲ ಹೋಗ್ತಾವೆ. ಇಲ್ಲ ವಿಡಿಯೋ ತೋರಿಸ್ತಾನೆ ಹಿಂಗೆ ಸೌಂಡ್ ಮಾಡ್ತದೆ. ಹಿಂಗೆ ಸೌಂಡ್ ಮಾಡೋದ್ರಿಂದ ಓಡಿ ಹೋಗ್ತಾವೆ. ಸೊ ಅದನ್ನು ನಾವು ಹೆಂಗೆ ಮಾಡ್ಬೇಕನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ತಿಳಿಸ್ಕೊಡ್ತೀವಿ. ಈ ಮಂಕಿ ಗನ್ ಮಾಡೋಕ್ಕೆ ಬೇಕಾದಂಥ ವಸ್ತುಗಳು ಏನಂತಂದ್ರಪ್ಪ, ನಮ್ಗೆ ಮೊದಲನೇದಾಗಿ ಒಂದು 4 ಇಂಚಿಂದು 1.5 ಫೂಟ್ ಪೈಪು, ಮತ್ತು ಇದು 2 ಇಂಚಿಂದ ಐತಿ. 2 ಇಂಚಿಂದ 1.5 ಫೂಟ್, 4 ಇಂಚಿಂದ 1.5 ಫೂಟ್, 2 ಇಂಚಿಂದ 1.5 ಫೂಟ್ ಪೈಪ್ ಬೇಕು ನಮ್ಗೆ. ಮತ್ತು ಅದು 4 ಇಂಚಿಂದು ಮತ್ತು 4x2 ರೆಡ್ಯೂಸರ್ ಇದು ನಮ್ಗೆ ಪೈಪ್ ಅಂಗಡಿಯಾಗ ಎಲ್ಲ ಸಿಗ್ತಾವೆ. ನಾವೆಲ್ಲ ತೊಗೊಂಡಿರೋದು 4x2 ರೆಡ್ಯೂಸರ್ ಇದೊಂದು ಐತಿ. ಮತ್ತು ನಮ್ಗೆ ಇದನ್ನು 4 ಇಂಚ್ ಪೈಪಿಗೆ ಇದು ಹಾಕ್ಲಿಕ್ಕೆ ನಮ್ಗೆ ಇದು ಬೇಕು, ಎಂಡ್ ಕ್ಯಾಪ್ ಕ್ಲೋಸ್ ಮಾಡೋಕೆ. ಒಂದು ಸೈಡಿಗೆ ನಾವು ರೆಡ್ಯೂಸರ್ ಯೂಸ್ ಮಾಡ್ತೀವಿ. 4 to 2 ಹೋಗುತ್ತೆ ಒಂದು ರೆಡ್ಯೂಸರ್. 4ರಿಂದ 2 ಇಂಚಿಂದಕ್ಕೊಂದು ರೆಡ್ಯೂಸರ್ ಯೂಸ್ ಮಾಡ್ತೀವಿ. ಮತ್ತು ಇದು ಎಂಡ್ ಕ್ಯಾಪ್ ಅದು. ಮತ್ತು ಇದು ಅಂದ್ರೆ ಒಂದು ಲೈಟರ್ ಬೇಕು ನಮ್ಗೆ, ಯಾಕಂದ್ರೆ ಅದು ಗ್ಯಾಸ್ ಫಾರ್ಮ್ ಐತಂದ್ರೆ ನಾವು ಇಗ್ನೇಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಇದು ಪೈಪ್ಗಳನ್ನ ಕನೆಕ್ಟ್ ಮಾಡೋಕ್ಕೆ PVC ಸಾಲ್ವಂಟ, ಮತ್ತು ಇದು ಸೆಂಟ್ ಬಾಟಲ್, ಮತ್ತು ನಮ್ಗೆ ಇನ್ನೊಂದೇನು MCL, ಅದು ಲೈಟ್ರನ್ನ ನಾವಿಂದ ಕನೆಕ್ಟ್ ಮಾಡೋಕೆ ಒಂದು MCL ಸಾಕು. ಸೊ ಇದು ನಾವು 2 ಟೈಪು ಮಾಡ್ಬೋದು. ಒಂದು ಈ ಪರ್ಫ್ಯೂಮ್ ಯೂಸ್ ಮಾಡಿನೂ ಬ್ಲಾಸ್ಟ್ ಮಾಡ್ಬೋದು, ಮತ್ತು ಇನ್ನೊಂದು ನಮ್ಗೆ ಅಂಗಡಿಯಾಗ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಸಿಗ್ತದೆ ಎಲ್ಲ ಹಾರ್ಡ್ವೇರ್ ಅಂಗಡಿಯಾಗ. ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡಿನೂ ನಾವು ಮಾಡ್ಬೋದು. ಸೊ ನಮ್ಗೆ ಬೇಕಾಗಿರೋಂಥ ವಸ್ತುಗಳಂದ್ರೆ ಇವಿಷ್ಟೇ. ಅಂದರೆ ನಾವೇನು ತೆಗೆದುಕೊಂಡಿವಲ್ಲ ಅಂದ್ರೆ ಇದು 1.5 ಫೂಟಿಂದು 4 ಇಂಚಿನ ಪೈಪ್. ಅದಕ್ಕೆ ನಾವು ಅದನ್ನು ನಡಬಾರ್ಕ ಅಥವಾ ಹಿಂದ್ಗಡೆ ಆದರೂ ಹೋಲ್ ಹಾಕ್ಬೋದು, ಅಥವಾ ನಾವು ಎಂಡ್ ಕ್ಯಾಪ್ ಅದಲ್ಲ ಎಂಡ್ ಕ್ಯಾಪಿಗೂ ನಾವು ಹೋಲ್ ಹಾಕ್ಬೋದು. ಹೋಲ್ ಅದಕ್ಕೆ ಹಾಕತ್ತೀವಿ ಅಂದ್ರೆ ಆ ಲೈಟ್ರ್ ಅಂದರೆ ಗ್ಯಾಸ್ ಯಾವಾಗ ಫಾರ್ಮ್ ಆಗುತ್ತಲ್ಲ ಒಳಗಡೆ, ಆ ಗ್ಯಾಸ್ ಫಾರ್ಮ್ ಆಗೋದು ಅದಕ್ಕೆ ನಾವು ಸ್ಪಾರ್ಕ್ ಹಾಕಬೇಕಲ್ಲ ಬೆಂಕಿ. ಸೊ ಅದಕ್ಕೋಸ್ಕರ ಲೈಟ್ರ್ ಯೂಸ್ ಮಾಡಿವಿ. ಅದನ್ನು ಎಂಡ್ ಕ್ಯಾಪಿಗೆ ಹಾಕ್ಬೋದು ಅಥವಾ ಈ ಪೈಪನ್ನು ನಡಬಾರ್ಕಲ್ಲಿ ಕ್ಲಿಕ್ ಮಾಡ್ಬೋದು. ಇದು ಮತ್ತು 4x2 ರೆಡ್ಯೂಸರ್. ನಾವು ಈ 4 ಇಂಚಿನ ಪೈಪಿಗೆ ಮತ್ತು ಇದು 2 ಇಂಚಿನ ಪೈಪ್ ಕನೆಕ್ಟ್ ಮಾಡಬೇಕಲ್ಲ, ಸೊ ಅದಕ್ಕೊಂದು ರೆಡ್ಯೂಸರ್ ಯೂಸ್ ಮಾಡಿವಿ ಇಲ್ಲಿ. ಮತ್ತು ಇದನ್ನು ಫಿಕ್ಸ್ ಮಾಡೋಕ್ಕೋಸ್ಕರ ಸಾಲ್ವಂಟೆಲ್ಲ. ಇವಾಗ ಏನು ಮಾಡ್ಬೇಕಂದ್ರೆ ನಾವು ಈಗ ಹೋಲ್ ಹಾಕಿವಲ್ಲ ಅದು, ಅಥವಾ ಎಂಡ್ ಕ್ಯಾಪಿಗೆ ಹಾಕಿರಿ ನೀವು 4 ಇಂಚಿಂದು ಪೈಪಿಗೆ ಹಾಕಿರಿ. ಆ ಹಾಕಿದ ಪೈಪಲ್ಲಿ ನಾವು ಲೈಟ್ರನ್ನ ಫಿಕ್ಸ್ ಮಾಡಬೇಕು. ಸೊ MCLನ ಕಲಿಸಿ ಹಚ್ಚಿದ್ರೆ ಇದು ಬೆಟ್ರ್, ಚೆನ್ನಾಗಿ ಕುಂದಿರ್ತೈತೆ. ಅಥವಾ ನೀವು ವೈಸರ್ ಹಾಕಿದ್ರೂ ಬೆಟ್ರ್, ಯಾಕಂದ್ರೆ ಅದು ಕೆಡ್ತಂದ್ರೆ ನೀವು ಇನ್ನೊಂದು ಸಾರಿ ಅದನ್ನು ಹೊಸದನ್ನು ಇನ್ಸ್ಟಾಲ್ ಮಾಡ್ಬೋದು, ಅಂದ್ರೆ ಹೊಸ ಲೈಟ್ರನ್ನು ತೆಗೆದು ಹಾಕ್ಬೋದು. ಬಟ್ MCL ಕನೆಕ್ಟ್ ಮಾಡಿಬಿಟ್ಟು ಅಂದ್ರೆ ಏನು ಡಿಸ್ಅಡ್ವಾಂಟೇಜ್ ಅಂದರೆ ಅದು ಗಟ್ಟಿಯಾಗಿ ಹತ್ಕೊಂಡು ಬಿಡುತ್ತೆ. ಸೊ ಒಂದೊಂದು ಸಾರಿ ಪೈಪನ್ನೇ ಚೇಂಜ್ ಮಾಡಬೇಕಾಗಿ ಬರುತ್ತೆ, ಅದು ಒಂದು ಇದು ಡಿಸ್ಅಡ್ವಾಂಟೇಜ್. ಸೊ MCL ನಾವು ಇದನ್ನು ಕನೆಕ್ಟ್ MCLನ ಹಚ್ಚಿದ ನಂತರ ಸ್ವಲ್ಪ ಬಿಸಿಲಾಗಿ ಬಿಟ್ಟರೆ ಸ್ವಲ್ಪ ಅದು ಗಟ್ಟಿ ಕುಂದಿರುತ್ತೆ. ನಾವು ಏನರ ಬ್ಲಾಸ್ಟ್ ಮಾಡ್ಬೇಕಂದ್ರೆ ಇದ್ರೊಳಗೆ ಕಲ್ಲಿನ ಹಳ್ಳನೂ ಹಾಕ್ಬೋದು, ಅಥವಾ ಹುಲ್ಲೂ ಹಾಕ್ಬೋದು, ಪೇಪರ್ನೂ ಹಾಕ್ಬೋದು. ಆ 2 ಇಂಚಿನ ಪೈಪ್ ಐತಲ್ಲ ಅದ್ರ ನಾವು ಏನು ಬೇಕಾದ್ರೂ ಹಾಕ್ಬೋದು. ಅಂದ್ರೆ ಸೌಂಡ್ ಸ್ವಲ್ಪ ಹೆಚ್ಚಿಗೆ ಬರ್ತದೆ ಪೂರ್ತಿ ಇದು ಆಯ್ತಂದ್ರೆ. ನಾವು ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಕಲ್ಲಿನ ಹಳ್ಳ ಹಾಕ್ರಿ ಅಥವಾ ಹುಲ್ಲೂ ಹಾಕಿ ಹೊಡಿಬೋದು, ಅದ್ರಾಗ ಪೇಪರ್ನೂ ಹಾಕಿ ಹೊಡಿಬೋದು ಆರಾಮ್ಸೆ. ಇದಾದ ನಂತರ ನಾವು ಇದು ಫಸ್ಟ್ ಸೆಂಟ್ ಬಾಟ್ಲಿ ತೋರ್ಸಕತ್ತೀನಿ ನಾನು ಪರ್ಫ್ಯೂಮ್ನ ಹೆಂಗೆ ಯೂಸ್ ಮಾಡ್ಬೇಕಂತ. ನಾವು 2 ಶಾರ್ಟ್ ಪರ್ಫ್ಯೂಮ್ ಯೂಸ್ ಮಾಡಬೇಕು. ಯಾವುದೋ ಪರ್ಫ್ಯೂಮ್ ಇರಲಿ, ಅದು ನಾವು ಬಾಡಿಗೆ ಹಚ್ಚೋ ಪರ್ಫ್ಯೂಮ್ ಯೂಸ್ ಮಾಡ್ಬೋದು. ಅದಾದ ನಂತರ ಬಡಿಬೇಕು. ಎದಕ್ಕೆ ಬಡಿತೀವಿ ಅಂದ್ರೆ ಅದು ಗ್ಯಾಸ್ ಎಲ್ಲ ಕಡೆ ಪೂರ್ತಿ ಹೋಗಲಿ ಅಂತೇಳಿ. ಅದಾದ ನಂತರ ನಾವು ಇದು ಮಾಡಬೇಕು. ಹಿಂಗೆ ಸೌಂಡ್ ಬರ್ತದೆ ಒಮ್ಮೆ ಕ್ಲಿಕ್ ಮಾಡಿದೆ ಒಂದು. ಸೊ ಇದರಿಂದ ನಾವು ಪಕ್ಷಿಗಳು ಪ್ರಾಣಿಗಳು ಓಡಿ ಹೋಗ್ಬಿಡ್ತಾವೆ. ನಾವು ಈ ಮಂಕಿ ಗನ್ ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡ್ತೀನಿ ಅಂದ್ರೆ 1 ಅಥವಾ 2 ಚಿಕ್ಕ ಹಳಗಳು ತೊಗೋಬೇಕು. ಮತ್ತು ಎಷ್ಟು ಹಳ ತೊಗೊಳ್ತೀವೋ ಅಷ್ಟೇ ನೀರನ್ನ ಹಾಕಬೇಕು. ಅಂದರೆ ದೊಡ್ಡ ಹಳ ತೊಗೊಂಡ್ರೆ ದೊಡ್ಡದು ಸ್ವಲ್ಪ ನೀರು ಹೆಚ್ಚು ಹಾಕಬೇಕು, ಅದು ಕಡಿಮೆ. ಅಂದರೆ ದೊಡ್ಡದು ನಾವು ಕ್ಯಾಲ್ಸಿಯಂ ಕಾರ್ಬೈಡ್ನ ಪೀಸ್ ತೊಗೊಂಡಿವಿ ಅಂದರೆ ಸ್ವಲ್ಪ ಸೌಂಡ್ ಹೆಚ್ಚು ಬರುತ್ತೆ. ಸೊ ಎಫೆಕ್ಟು ಭಾಳ ಇದು ಆಗುತ್ತೆ. ಅದಕ್ಕೆ ಸ್ವಲ್ಪ ಆದಷ್ಟು ಕಡಿಮೆ ಅದು ಅಂದರೆ ಚಿಕ್ಕ ಹಳಗಳನ್ನ ತೊಗೊಂಡೆ ಬ್ಲಾಸ್ಟ್ ಮಾಡೋದು ಒಂದು ಉತ್ತಮ. ಸೊ ಇದ್ರ ಥರ ಸೌಂಡ್ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ರಾತ್ರಿ ಅಥವಾ ನಮ್ಮ ಹೊಲಗಳಿಗೆ ಹಂದಿಗಳು ಅಥವಾ ಏನಾರು ದನಗಳು ಅದು ಬರ್ತಿದ್ವು ಅಂದ್ರೆ ಸೊ ಸೌಂಡಿಗೆ ಅಂಜೆ ಹೊಡ್ತಾವೆ ಇಲ್ಲಿ ಯಾರೋ ಅದಾರ ಅಂತೇಳಿ. ಸೊ ಇದರಿಂದ ನಾವು ನಮ್ಮ ಬೆಳೆಗಳನ್ನ ಈಸಿಯಾಗಿ ರಕ್ಷಣೆ ಮಾಡ್ಬೋದು ನಾವು ಯಾವುದೇ ಪ್ರಾಣಿ ಪಕ್ಷಿಗಳದಿಂದ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.